ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 5ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೆಲವು ಎಚ್ಚರಿಕೆಯ ಮಾತುಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ಎಚ್ಚರಿಕೆಯ ಮಾತುಗಳು ಅಂತ ಹೇಳುವಾಗ ಉದಾಹರಣೆಗೆ ಪರಸ್ತ್ರೀಯಿಂದ ಎಚ್ಚರಿಕೆಯ ಮಾತು ಅಲ್ಲಿ ಹೇಳಲಾಗಿದೆ. ಮತ್ತು ಅದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಕೂಡ 3 ವಿಷಯ ನಾವು ನೋಡಿಕೊಳ್ತಿದ್ದೇವೆ. ಒಂದು ದೇವರ ವಾಕ್ಯ, ಎರಡನೇದು ಅದಕ್ಕೆ ಪ್ರತಿಕ್ರಿಯೆ, ಮೂರನೇದು ಪರಸ್ತ್ರೀಯ ಬಗ್ಗೆ ಒಂದು ಎಚ್ಚರಿಕೆ. ಸರಿ, ಈಗ ದೇವರ ವಾಕ್ಯದ ಬಗ್ಗೆ ಏನಿದೆ 5ನೇ ಅಧ್ಯಾಯದಲ್ಲಿ ಅಂತ ನೋಡುವಾಗ, ಮೊದಲನೇ ವಚನ ಜ್ಞಾನೋಪದೇಶ, ಮೊದಲನೇ ವಚನ ವಿವೇಕ ಬೋಧನೆ, ಎರಡನೇ ವಚನ ಸುಬುದ್ಧಿ, ಎರಡನೇ ವಚನ ತಿಳುವಳಿಕೆ, 6ನೇ ವಚನ ಜೀವದ ಮಾರ್ಗ, 12ನೇ ವಚನ ಸದುಪದೇಶ, ಅದೇ 12ನೇ ವಚನ ಬುದ್ಧಿವಾದ, 13ನೇ ವಚನ ಬೋಧಕರ ಮಾತು, 13ನೇ ವಚನದ 2ನೇ ಭಾಗ ಜ್ಞಾನೋಕ್ತಿ 5 ಉಪದೇಶಕರು, 14ನೇ ವಚನ ಮಹಾಜನ ಸಭೆ. ಈ ರೀತಿಯಾಗಿ ದೇವರ ವಾಕ್ಯದ ಬಗ್ಗೆ ಸುಮಾರು 10 ಬಾರಿ ದೇವರ ವಾಕ್ಯದ ಬಗ್ಗೆ 5ನೇ ಅಧ್ಯಾಯ ಜ್ಞಾನೋಕ್ತಿಯಲ್ಲಿ ಕೊಡಲಾಗಿದೆ. ಬೇರೆ ಬೇರೆ ಹೆಸರು ದೇವರ ವಾಕ್ಯಕ್ಕೆ: ಜ್ಞಾನೋಪದೇಶ, ವಿವೇಕ ಬೋಧನೆ, ಸುಬುದ್ಧಿ, ಜೀವದ ಮಾರ್ಗ, ಸದುಪದೇಶ, ಬೋಧಕರ ಮಾತು. ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳು ದೇವರ ವಾಕ್ಯಕ್ಕೆ ಇಲ್ಲಿ ಈ ಅಧ್ಯಾಯದಲ್ಲಿ ಕೊಡಲಾಗಿದೆ. ಆ ದೇವರ ವಾಕ್ಯಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಎಂಬ ಮಾತು ಕೂಡ ಅಲ್ಲಿ ಬರೆದಿದೆ. ಅದನ್ನು ನಾವು ನೋಡಿಕೊಳ್ಳುವಾಗ, ಮೊದಲನೇ ವಚನ ಆಲಿಸು, ಕಿವಿಗೊಡು, ಎರಡನೇ ವಚನ ಕೈಗೊಳ್ಳು, ಕಾಪಾಡು, 7ನೇ ವಚನ ಕಿವಿಗೊಡು, ತೊಲಗಬಾರದು, ಮತ್ತು ಹಾಗೆ ನೋಡುವಾಗ ಮುಂದೆ ಆಶೀರ್ವಾದ, 18ನೇ ವಚನ. ಈ ರೀತಿಯಾಗಿ ಕೆಲವು ಮಾತುಗಳು ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕು ಅಂತ ಹೇಳ್ಬಿಟ್ಟು, ಆಲಿಸು, ಕಿವಿಗೊಡು, ಕೈಗೊಳ್ಳು, ಕಾಪಾಡು, ತೊಲಗಬಾರದು, ಈ ರೀತಿಯಾಗೆಲ್ಲ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಿದೆ. ಮೊದಲು ದೇವರ ವಾಕ್ಯ ಏನಾಗಿದೆ ಅಂತ ಹೇಳ್ಬಿಟ್ಟು ಕೆಲವು ಮಾತುಗಳು, ಎರಡನೇದಾಗಿ ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕಂತ ಹೇಳ್ಬಿಟ್ಟು, ಆನಂತರ ಸಮಸ್ಯೆ ಬಗ್ಗೆ, ಉದಾಹರಣೆಗೆ ಜಾರಸ್ತ್ರೀಯ ಸಮಸ್ಯೆ ಬಗ್ಗೆ. ಜಾರಸ್ತ್ರೀಯ ಸಮಸ್ಯೆ ಅಲ್ಲಿ ನೋಡುವಾಗ 3ನೇ ವಚನದಿಂದ 8ನೇ ವಚನದವರೆಗೆ ಜಾರಸ್ತ್ರೀಯ ಬಗ್ಗೆ ಇರುವಂಥದ್ದು. ಆ ಜಾರಸ್ತ್ರೀಯನ್ನು ಇನ್ನೊಂದು ರೀತಿಯಲ್ಲಿ ಕೂಡ ಹೇಳಲಾಗಿದೆ. ಅದು ಮುಂದೆ ನಾವು ಓದುವಾಗ 20ನೇ ವಚನದಲ್ಲಿ ಪರಸ್ತ್ರೀ ಎಂಬುದಾಗಿ ಇದೆ. ಸರಿ, ಇವೆರಡರ ನಡುವೆ ಒಂದು ವೇಳೆ ದೇವರ ವಾಕ್ಯ, ಅದಕ್ಕೆ ಪ್ರತಿಕ್ರಿಯೆ, ಇವೆರಡನ್ನು ಕೊಟ್ಟುಬಿಟ್ಟು ದೇವರ ವಾಕ್ಯ ನಮ್ಮ ಕೈಯಲ್ಲಿ ಕೊಟ್ಟುಬಿಟ್ಟು ದೇವರ ವಾಕ್ಯಕ್ಕೆ ನಮ್ಮ ಪ್ರತಿಕ್ರಿಯೆ ಏನಾಗಿರಬೇಕಂತ ದೇವರು ಹೇಳಿಬಿಟ್ಟು, ಇವೆರಡರ ನಡುವೆ ಸಮಸ್ಯೆ ಬಂದಾಗ, ಸವಾಲು ಬಂದಾಗ, ಶೋಧನೆ ಬಂದಾಗ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ನೀಡುವುದರಿಂದ ಆ ಶೋಧನೆಯನ್ನು, ಸಮಸ್ಯೆಯನ್ನು, ಆ ಪರೀಕ್ಷೆಯನ್ನು, ಆ ಹೋರಾಟವನ್ನು ನಾವು ಜಯಿಸಬೇಕು. ಜಯಿಸದೇ ಹೋದರೆ, ಅಂದರೆ ಶೋಧನೆಗೆ ಒಳಗಾಗ್ಬಿಟ್ರೆ ಜೀವನ ಹೇಗಿರ್ಬೋದು ಅನ್ನುವಂಥ ಮಾತು ಕೂಡ 12ರಿಂದ 14ನೇ ವಚನದಲ್ಲಿ ಇದೆ. ಶೋಧನೆಗೆ ಒಳಗಾಗ್ಬಿಟ್ಟು ಪರಸ್ತ್ರೀಯ ವಿಷಯದಲ್ಲಿ ಆಗಲಿ ಯಾವುದೇ ಶೋಧನೆಯಲ್ಲಿ ಬಿದ್ದು ಹೋದರೆ
ಏನು ಹೇಳ್ಬೋದು ಅಂತ ಹೇಳಿದರೆ, ಅಯ್ಯೋ, ಮೊದಲನೇ ವಚನ 12ನೇ ವಚನದಲ್ಲಿ ಮೊದಲನೇ ಮಾತು, ನೀನು ಅಂಗಲಾಚಿಕೊಂಡು ಏನು ಮಾಡ್ತೀಯ? ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದ್ದೆ. ದೇವರ ವಾಕ್ಯ ದ್ವೇಷಿಸುವುದರಿಂದಲೇ ಶೋಧನೆಗೆ ಒಳಗಾಗುವುದು. ಅಯ್ಯೋ, ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ. ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ನಾನು ದೇವರ ವಾಕ್ಯ ದ್ವೇಷ ಮಾಡಿದೆ, ನಾನು ದೇವರ ವಾಕ್ಯವನ್ನು ತಾತ್ಸಾರ ಮಾಡಿದೆ. ಅಷ್ಟೇ ಅಲ್ಲ, ನನ್ನ ಬೋಧಕರ ಮಾತನ್ನು ಕೇಳದೆ ಹೋದೆನಲ್ಲ. ದೇವರು ಆತ್ಮೀಕ ನಾಯಕರನ್ನು ಮತ್ತೆ 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 ನಮ್ಮ ಜೀವನದಲ್ಲಿ ಕಳಿಸುತ್ತಾ ಇರ್ತಾನೆ, ನಂಬಿಗಸ್ತನಾದ ದೇವರು. ಆ ರೀತಿಯಾಗಿ ಕಳಿಸಿದಂಥ ಬೋಧಕರ ಮಾತನ್ನು ಕೇಳದೇ ಹೋದ್ನಲ್ಲ ನಾನು. ಕೇಳಿಸಿಕೊಂಡೆ, ಆದರೆ ಕೇಳದೇ ಹೋದೆ. ಕೇಳಿಸಿಕೊಂಡೆ, ಆದರೆ ಅದರಂತೆ ನಡೆಯದೇ ಹೋದೆ. ನಾನು ಉಪದೇಶಕರ ಕಡೆಗೆ ಕಿವಿ ಕೊಡಲಿಲ್ಲವಲ್ಲ. ಶೋಧನೆಗೆ ಒಳಗಾದಂಥವನ ಶೈಲಿ ಇದು, ಶೋಧನೆಗೆ ಒಳಗಾದಂಥವನ ಅರಿಕೆ ಇದು, ಶೋಧನೆಯಲ್ಲಿ ಬಿದ್ದು ಹೋದಂಥವನ ಅಂಗಲಾಚುವಿಕೆ. ಈ ಮಾತುಗಳು 12ರಿಂದ 14 ವಚನಗಳು. ನನ್ನ ಉಪದೇಶಕರ ಕಡೆಗೆ ಕಿವಿ ಕೊಡಲಿಲ್ಲವಲ್ಲ. ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಡಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೆನು. ಮಹಾಜನ ಸಭೆಯ ನಡುವೆ ಒಂದು ರೀತಿಯ ನ್ಯಾಯ ತೀರ್ಪು ಇದ್ದ ಹಾಗೆ, ಅಥವಾ ಒಂದು ರೀತಿಯ ನ್ಯಾಯ ಸಭೆ ಇದ್ದ ಹಾಗೆ, ಅಥವಾ ದೇವಜನರ ಮುಂದೆ ನಿಂತ ಹಾಗೆ, ಅಥವಾ ದೇವರ ಸಭೆಯ ಮುಂದೆ ನಿಂತುಕೊಂಡ ಹಾಗೆ, ಆ ರೀತಿಯಾಗಿ ಆದನಲ್ಲ ಎಂಬುದಾಗಿ ಇವನು ಅಂಗಲಾಚಿ ಹೇಳುವಾತನಾಗಿದ್ದಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ಅನಂತರ ಇನ್ನು ಕೆಲವು ಮಾತುಗಳನ್ನು 15ರಿಂದ ಮತ್ತು 19ನೇ ವಚನದವರೆಗೆ ಕುಟುಂಬ ಜೀವನದ ಬಗ್ಗೆ, ಕುಟುಂಬ ಕೂಡ ಪ್ರಾಮುಖ್ಯ. ದೇವರ ವಾಕ್ಯ 5ನೇ ಅಧ್ಯಾಯದಲ್ಲಿ, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ 5ನೇ ಅಧ್ಯಾಯದಲ್ಲಿ, ಪರಸ್ತ್ರೀಯ ಬಗ್ಗೆ ಎಚ್ಚರಿಕೆ 5ನೇ ಅಧ್ಯಾಯದಲ್ಲಿ, ಒಂದು ವೇಳೆ ಶೋಧನೆಯಲ್ಲಿ ಬಿದ್ದು ಹೋದಂಥವರ ಮಾತು ಶೈಲಿ ಹೇಗಿರ್ತದೆ, ಅರಿಕೆ ಪ್ರಲಾಪ ಹೇಗಿರ್ತದೆ ಎಂಬುದಾಗಿ 12ರಿಂದ 14. ಅದೇ ಸಂದರ್ಭದಲ್ಲಿ ಕುಟುಂಬ ಜೀವನದ ಬಗ್ಗೆ 15ರಿಂದ 20 ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕೆಲವು ಪ್ರಾಯೋಗಿಕವಾದಂಥ ಮಾತುಗಳು ಹೇಳಲಾಗಿದೆ. ಸರಿ, 21ನೇ ವಚನದಲ್ಲಿ ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ನಿಮ್ಮ ಮಾರ್ಗ ನನಗೆ ಗೊತ್ತಾಗಿದೆ, ನನಗೆ ಕಾಣ್ತಾ ಇದೆ ಎಂಬುದಾಗಿ ದೇವರು ಹೇಳುವಂಥ ಮಾತನ್ನು ಇಲ್ಲಿ ಗಮನಿಸಬಹುದು. ನನಗೆ ಒಂದು ವಾಕ್ಯ ಇಬ್ರಿಯ ಗ್ರಂಥದಿಂದ ನೆನಪಿಗೆ ಬರುತ್ತಿದೆ. ಅದು ಏನಾಗಿದೆ ಅಂತ ಇದ್ದಕ್ಕಿದ್ದಂತೆ ನಾವು ನೋಡೋಣ. 4ನೇ ಅಧ್ಯಾಯ ಇಬ್ರಿಯ ಗ್ರಂಥ ಅಥವಾ ಪತ್ರಿಕೆ ಇಬ್ರಿಯ 4 ಮತ್ತು 13ನೇ ವಚನದಲ್ಲಿ ಹೀಗಿದೆ: ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಯಲ್ಲಿ, ಅಂದರೆ ದೇವರ ದೃಷ್ಟಿಯಲ್ಲಿ, ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಇನ್ನೊಂದು ಸಾರಿ ಓದ್ತೇನೆ. ನಾವು ಯಾವ ಆತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆ, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆ ಇಲ್ಲದ್ದಾಗಿಯೋ ಬಯಲಾದದ್ದಾಗಿಯೋ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವಂಥದ್ದು ಒಂದೂ ಇಲ್ಲ. ಹಾಗಾದರೆ ಈ ಜ್ಞಾನೋಕ್ತಿ 5ನೇ ಅಧ್ಯಾಯದಲ್ಲಿ ಬರೆದಿರುವ ಹಾಗೆ ಮನುಷ್ಯನ ಮಾರ್ಗಗಳು ದೇವರಿಗೆ ಗೊತ್ತಿದೆ. ನನ್ನ ಮಾರ್ಗಗಳು,
ದೇವರಿಗೆ ಗೊತ್ತಿದೆ. ಆದ ಕಾರಣ ಯೆಹೋವನಿಗೆ ಕಾಣುತ್ತಲೇ ಇವೆ ಎಂಬುದಾಗಿ. ಇದನ್ನು ನೆನಪು ಮಾಡಿಕೊಳ್ಳುವಾಗ ಇನ್ನೊಂದು ವಾಕ್ಯ ನನಗೆ ಹಳೆ ಒಡಂಬಡಿಕೆಯಿಂದ ನೆನಪಿಗೆ ಬರುತ್ತಿದೆ. ಅದನ್ನು ಕೂಡ ನಾವು ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಅದು 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ 9ನೇ ವಚನದಲ್ಲಿ ಹೀಗಿದೆ. ಅದನ್ನು ನಾನು ನಿಧಾನಕ್ಕೆ ಓದ್ತೇನೆ, ಯಾಕಂದರೆ ಭಾಳ ಪ್ರಾಮುಖ್ಯವಾದಂಥದ್ದು. 2 Chronicles chapter 16 verse 9. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ, ದೊಡ್ಡ ಸ್ಕ್ಯಾನ್ ಇದ್ದ ಹಾಗೆ ದೇವರ ಒಂದು ದೃಷ್ಟಿ, ಎಲ್ಲ ಕಡೆಗಳಲ್ಲಿಯ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ಹೌದು, ದೇವರ ಒಂದು ನೇತ್ರವು, ದೇವರ ಒಂದು ದೃಷ್ಟಿ ತನ್ನ ಕಡೆಗೆ ಯಥಾರ್ಥವಾಗಿರುವಂಥವರು ಯಾರು ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಯಾಕಂದರೆ ತನ್ನ ಪ್ರತಾಪ, ತನ್ನ ಶಕ್ತಿ ತೋರಿಸಬೇಕು ಎಂಬುದಾಗಿ. ಆ ಒಂದು ವಾಕ್ಯದಲ್ಲಿ ಒಂದು ಸಂಗತಿ ನಾವು ನೋಡಬೇಕಾಗಿದೆ. ಅದಕ್ಕೆ ಮತ್ತೆ ಇನ್ನೊಂದು ಸಾರಿ ಅದೇ ವಾಕ್ಯದ ಕಡೆಗೆ ಕ್ಷಮಿಸಬೇಕು. ನಾನು ಇನ್ನೊಂದು ಸಾರಿ ಓದ್ತಾ ಇದ್ದೇನೆ, ನಿಧಾನಕ್ಕೆ ಓದ್ತೇನೆ, ಯಾಕಂತೇಳಿದ್ರೆ ಈ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ, ಎಲ್ಲಿ ಒಂದು ಕಡೆ ಅಲ್ಲ, ಒಬ್ಬ ವ್ಯಕ್ತಿ ಮೇಲೆ ಅಲ್ಲ, ಅದಕ್ಕಿಂತಲೂ ದೊಡ್ಡದು, ಒಂದು ಕುಟುಂಬದ ಮೇಲೆ ಅಲ್ಲ, ಅದಕ್ಕಿಂತಲೂ ದೊಡ್ಡದು, ಒಂದು ಬೀದಿಗಲ್ಲ, ಅದಕ್ಕಿಂತಲೂ ದೊಡ್ಡದು, ಒಂದು ಹಳ್ಳಿ, ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ರಾಜ್ಯ, ಒಂದು ದೇಶ, ದೇಶ ವಿದೇಶ. ಹಾಗಾದರೆ ಭೂಲೋಕದ ಎಲ್ಲ ಕಡೆಗಳಲ್ಲಿಯ ದೃಷ್ಟಿಯನ್ನು ಪ್ರಸರಿಸುತ್ತಾ ಇದ್ದಾರೆ ದೇವರು. ಉದ್ದೇಶ ಏನು? ತನ್ನ ಕಡೆಗೆ, ದೇವರ ಕಡೆಗೆ ಯಥಾರ್ಥ ಮನಸ್ಸುಳ್ಳವರು. ದೇವರ ಮುಂದೆ ಯಥಾರ್ಥ ಮನಸ್ಸು ಯಾರಿಗಾದರೂ ಇದ್ದರೆ, ನನಗಿದ್ದರೆ, ದೇವರು ಮಾಡುವುದೇನು? ಅಂಥವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ. ನೀವು ಯಥಾರ್ಥ ಮನಸ್ಸುಳ್ಳವರಾಗಿದ್ದೀರಾ? ಹಾಗಾದರೆ ನನ್ನ ಶಕ್ತಿಯನ್ನು ನಿಮಗೆ ತೋರಿಸ್ತೇನೆ, ಅಂದರೆ ನಿಮ್ಗೆ ಸಹಾಯ ಮಾಡ್ತೇನೆ, ನಿಮಗಾಗದಂಥದ್ದನ್ನು ನಾನು ಮಾಡಿಕೊಡ್ತೇನೆ, ನಿಮ್ಮ ಕಷ್ಟದಲ್ಲಿ ಪರಿಹಾರವನ್ನು ಕೊಡ್ತೇನೆ, ನಿಮ್ಮ ಶೋಧನೆಯಲ್ಲಿ ಜಯ ಬಲ ಕೊಡ್ತೇನೆ ಎಂಬುದಾಗಿ ಈ ಅರ್ಥ ಇದೆ. 2ನೇ ಪೂರ್ವಕಾಲ ವೃತ್ತಾಂತ 16:9 ಆ ರೀತಿಯಾಗಿ ನಾವು ನೋಡಿಕೊಂಡಿದ್ದೇವೆ. ಸರಿ, ಮನುಷ್ಯನ ಮಾರ್ಗಗಳು ಯೆಹೋವನಿಗೆ ಕಾಣುತ್ತಲೇ ಇವೆ. ಆತನು ಮನುಷ್ಯರ ನಡತೆಯನ್ನೆಲ್ಲ ಪರೀಕ್ಷಿಸುವವನಾಗಿದ್ದಾನೆ. ನಮ್ಮನ್ನು ಪರೀಕ್ಷಿಸುವ ದೇವರು ನಮ್ಮನ್ನು ಯಾಕೆ ಪರೀಕ್ಷಿಸ್ತಿದ್ದಾನೆ ಎಂಬುದಾಗಿ ನೋಡಿಕೊಳ್ಳುವಾಗ ಒಂದು ವಾಕ್ಯ ಯೆರೆಮೀಯನ ಗ್ರಂಥದಲ್ಲಿ ಹೀಗಿದೆ. ಅದು ಆಶ್ಚರ್ಯ, ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಯೆರೆಮೀಯನ ಗ್ರಂಥ 20ನೇ ಅಧ್ಯಾಯ 12ನೇ ಅಧ್ಯಾಯ 2-3 ಕಡೆ ಇದೆ ಒಂದೇ ವಿಷಯ. ಮೊದಲನೇದಾಗಿ 20ನೇ ಅಧ್ಯಾಯ ನೋಡಿಕೊಳ್ಳೋಣ. ಅದರಲ್ಲಿ 12ನೇ ವಚನ ಈ ರೀತಿಯಾಗಿದೆ: ಹೃದಯವನ್ನು ಅಂತರಿಂದ್ರಿಯವನ್ನು ಪರೀಕ್ಷಿಸಿ ಶಿಷ್ಟರನ್ನು ಶೋಧಿಸುವ ಸೇನಾಧೀಶ್ವರನಾದ ಯೆಹೋವನೇ. ನೋಡಿ, ದೇವರು ವಿಶ್ವಾಸಿಗಳನ್ನು ಪರೀಕ್ಷಿಸುವವನಾಗಿದ್ದಾನೆ. ಯಾಕಂತೇಳಿದರೆ ನಾವು ದೇವರ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಹೌದು, ಆ ಒಂದು ಪರೀಕ್ಷೆಯಲ್ಲಿ ನಾವು ಸೋತು ಬಿಡಬಾರದು ಎಂಬುದಾಗಿ ದೇವರು
ಅವಿಶ್ವಾಸಿಗಳು ಮಾತ್ರ ಅಲ್ಲ, ವಿಶ್ವಾಸಿಗಳನ್ನು ಪರೀಕ್ಷಿಸ್ತಿದ್ದಾನೆ. ಶಿಷ್ಟರನ್ನು ಪರೀಕ್ಷಿಸುವ ದೇವರು ಅಂತ ಹೇಳ್ಬಿಟ್ಟು, ಯಾವ ವಿಷಯದಲ್ಲಿ? ದೇವರ ವಾಕ್ಯದ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ನಂಬಿಗಸ್ತಿಕೆಯ ವಿಷಯದಲ್ಲಿ, ಯಾವ ವಿಷಯದಲ್ಲಿ? ದೇವರ ವಾಕ್ಯದ ಪ್ರತಿಕ್ರಿಯೆ ವಿಷಯದಲ್ಲಿ. ಯಾಕಂದರೆ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ನೀಡಿದರೆ ಸಕಾರಾತ್ಮಕವಾಗಿ ಇವನು ಈ ರೀತಿಯಾಗಿ ಅಯ್ಯೋ ನಾನು ದ್ವೇಷ ಮಾಡಿದೆ ದೇವರ ವಾಕ್ಯವನ್ನು ಅಂತ ನ್ಯಾಯ ತೀರ್ಪಿನ ದಿನದಲ್ಲಿ ಆ ರೀತಿಯಾಗಿ ಹೇಳುವಂಥದ್ದು ಬೇಡ. ನಾನು ಹೇಳಬಾರ್ದು, ನಾವು ಹೇಳಬಾರ್ದು. ಆದುದರಿಂದ ದೇವರು ಕೊಟ್ಟಂಥ ವಾಕ್ಯ, ದೇವರು ಕೊಟ್ಟಂಥ ಕುಟುಂಬವನ್ನು ನಾವುಗಳು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕು ಎಂಬುದು ದೇವರ ಸಹಾಯದಿಂದ. ಯಾಕಂತೇಳಿದರೆ ದೇವರು, ನಮ್ಮ ಮಾರ್ಗಗಳು ದೇವರಿಗೆ ಗೊತ್ತಿದೆ. ಆದ ಕಾರಣ ದೇವರಾತ್ಮನ ಸಹಾಯದಿಂದ ನಾವು ದೇವರ ವಾಕ್ಯಕ್ಕೆ, ದೇವರ ಕುಟುಂಬಕ್ಕೆ, ಅಂದರೆ ದೇವರು ಕೊಟ್ಟ ಕುಟುಂಬಕ್ಕೆ ನಾವು ಪ್ರತಿಕ್ರಿಯೆಯನ್ನು ನೀಡುತ್ತಾ ನಡಿಬೇಕು. ಯಾಕಂದರೆ ಮೊದಲನೇ ಕುಟುಂಬ ಕೂಡ ಆ ರೀತಿಯಾಗಿ ದೇವರ ವಾಕ್ಯಕ್ಕೆ ಸರಿಯಾದ ಸೂಕ್ತ ಪ್ರತಿಕ್ರಿಯೆ ನೀಡದೆ ಶೋಧನೆಗೆ ಬಿದ್ದು ಹೋದರು. ಆ ರೀತಿಯಾಗಿರುವಂಥದ್ದು ನಾನು ಆ ರೀತಿಯಾಗಿರಬಾರ್ದು, ನಾವು ಆ ರೀತಿಯಾಗಿರಬಾರ್ದು ಅಂತ ದೇವರು ಇಷ್ಟಪಡ್ತಾರೆ. ಜ್ಞಾನೋಕ್ತಿಗಳ ಪುಸ್ತಕ 5ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.